BA ಸೆಕೆಂಡ್ ಸೆಮ್ ಕನ್ನಡ ಪಠ್ಯಪುಸ್ತಕ ಬೆಳಗು ಭಾಗ 2. ಈ ಒಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಕೆಲವು ಪಾಠಗಳ ಮಾದರಿ ಪ್ರಶ್ನೆಗಳನ್ನು ತಮ್ಮ ಅನುಕೂಲಕ್ಕಾಗಿ ತೆಗೆದಿದ್ದೇನೆ. ಮಾದರಿ ಪ್ರಶ್ನೆಗಳು. ಮೊದಲು 2 ಅಂಕಗಳ ಪ್ರಶ್ನೆಗಳು. ಯಾವುದಾದರೂ 10 ಪ್ರಶ್ನೆಗಳಿಗೆ ಉತ್ತರಿಸಿರಿ. 20 ಅಂಕಗಳಿಗೆ ನಿಮ್ಮ ಪರೀಕ್ಷೆಗಿರುವುದು. ಮಡಿವಾಳಪ್ಪನವರ ತಂದೆ ತಾಯಿಯ ಹೆಸರೇನು? ನೆಕ್ಸ್ಟ್, ಕಡ್ಕೋಳ್ ಮಡಿವಾಳಪ್ಪನವರು ಬರೆದ ಪದ್ಯದ ಹೆಸರೇನು? ದ್ವೇಷ ಬಿಟ್ಟು ದೇಶ ಕಟ್ಟು ಈ ಶೀರ್ಷಿಕೆಯ ಕರ್ತೃ ಯಾರು? ಬರ್ಗೂರ್ ಅವರ ಜನ್ಮಸ್ಥಳ, ದಿನಾಂಕ, ತಂದೆ ತಾಯಿಯ ಹೆಸರೇನು? ಅವ್ವಯ್ಯನ ಹಂಡೆವು ಇದರ ಕರ್ತೃ ಯಾರು ಅಥವಾ ಲೇಖಕರ ಹೆಸರೇನು? ನೆಕ್ಸ್ಟ್, BT ಜಾಹ್ನವಿಯವರ ಹುಟ್ಟಿದ ಸ್ಥಳ, ದಿನಾಂಕ, ತಂದೆ ತಾಯಿಯ ಹೆಸರೇನು? ಇದರಲ್ಲಿ ಅವರ ಪರಿಚಯ ಸಂಪೂರ್ಣವಾಗಿ ನೋಡಿಕೊಂಡಾಗ ಯಾವುದು ಕೇಳಿದರೂ ತಾವು ಬರಿಬೋದು. ಇಂಡಿಯಾ ಮತ್ತು ಈರುಳ್ಳಿ ಈ ಕವನದ ಕರ್ತೃ ಯಾರು ಅಥವಾ ಇವರ ಪರಿಚಯವನ್ನು ನೀವು ನೋಡ್ಕೊಳ್ಳಿ. ಸೊನ್ನಲಿಗೆ ಸಿದ್ದರಾಮಯ್ಯನವರ ತಂದೆ ತಾಯಿಯ ಹೆಸರೇನು ಅಥವಾ ಅವರು ಬರೆದ ವಚನಗಳ ಅಂಕಿತ ನಾಮವೇನು? ನೆಕ್ಸ್ಟ್, ಯಾತಕ್ಕೆ ಮಳೆ ಹೋದವು ಈ ಲೇಖನದ ಕರ್ತೃ ಯಾರು ಅಥವಾ ಇವರ ಪರಿಚಯವನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಡಾಕ್ಟರ್ ಕೆ ಪುಟ್ಟಸ್ವಾಮಿಯವರು ಬರೆದ ಪಠ್ಯದ ಶೀರ್ಷಿಕೆಯನ್ನು ಹೆಸರಿಸಿರಿ. ಇಲ್ಲ, ಇವರ ಪರಿಚಯವೂ ಸಹ ನೀವು ನೋಡಿಕೊಳ್ಳಿ. ನೆಕ್ಸ್ಟ್, ಇರುವುದೊಂದೇ ಭೂಮಿ ಇದನ್ನು ಯಾರು ಬರೆದ ಕರ್ತೃವಿನ ಹೆಸರು? ಇವರ ಪರಿಚಯ ನೋಡಿಕೊಳ್ಳಿ. ಮುಜಾಫರ್ ಅಸ್ಲಾವಿ ಅವರ ಪರಿಚಯ ಅಥವಾ ಭೂಮಿ ಕಳೆದುಕೊಳ್ಳುವ ನೋವು ಇದು ಯಾರು ಬರೆದ ಶೀರ್ಷಿಕೆ? ನೋಡಿಕೊಳ್ಳಿ. ಡಾಕ್ಟರ್ R ಪೂರ್ಣಿಮಾ ಇವರು ಬರೆದ ಶೀರ್ಷಿಕೆಯ ಹೆಸರೇನು ಅಥವಾ ಇವರ ಪರಿಚಯವನ್ನು ಸ್ವಲ್ಪ ನೋಡಿಕೊಳ್ಳಿ. ಜಯಂತ್ ಕಾಯ್ಕಿಣಿ ಇವರ ಪರಿಚಯ ಅಂದರೆ ತಂದೆ ತಾಯಿ ಹೆಸರು, ಹುಟ್ಟೂರು, ಹುಟ್ಟಿದ ದಿನಾಂಕ, ಇವರು ಬೆಳೆದ ಪರಿಸರ, ಇವರ ವಿದ್ಯಾಭ್ಯಾಸ ಮತ್ತು ಇವರು ಬರೆದ ಒಂದು ಪಠ್ಯದ ಶೀರ್ಷಿಕೆ ಇವೆಲ್ಲವನ್ನು ತಾವು ಸ್ವಲ್ಪ ನೋಡಿಕೊಂಡಾಗ ಇಲ್ಲಿ 5 ಅಂಕಗಳಿಗೆ ಕೇಳಿದಾಗ ಸ್ವಲ್ಪ ಹೆಚ್ಚಿಗೆ ಬರೆಯಿರಿ. 2 ಅಂಕಗಳಿಗೆ ಕೇಳಿದಾಗ 2 ಸಾಲು ಬರೆದ್ರೆ ಸಾಕು. ಕ್ಯಾಲಿಬನ್ ಗದ್ಯಗೀತೆ ಇದು ಯಾರ ಕೃತಿ ಅಥವಾ HS ಶಿವಪ್ರಕಾಶ್ ಇವರ ಪರಿಚಯ ನೀವು ನೋಡ್ಕೊಳ್ಳಿ. ರಾಮ್ ಮನೋಹರ್ ಲೋಹಿಯಾ ಇವರ ಪರಿಚಯ ಅಥವಾ ಸೌಂದರ್ಯ ಮತ್ತು ಮೈಬಣ್ಣ ಈ ಶೀರ್ಷಿಕೆಯ ಲೇಖಕರ ಹೆಸರೇನು? ಇವೆರಡರಾಗ ಯಾವ ರೀತಿಯಾದರೂ ಕೇಳ್ಬೋದು. ನೆಕ್ಸ್ಟ್, ನನ್ನ ಚೆಲುವಿನ ಗುಟ್ಟು ಈ ಪದ್ಯದ ಕವಿತ್ರಿಯ ಹೆಸರೇನು ಅಥವಾ ಇವರ ಸ್ವಲ್ಪ ಹುಟ್ಟೂರು, ಜನ್ಮ ದಿನಾಂಕ, ವಿದ್ಯಾಭ್ಯಾಸ, ತಂದೆ ತಾಯಿ ಹೆಸರು ಸ್ವಲ್ಪ ನೋಡಿಕೊಳ್ಳಿ. ಹೂ ಬಿಟ್ಟ ಮರ ಇದು ಯಾರು ಬರೆದ ಪದ್ಯದ ಹೆಸರು ಅಥವಾ ಸು.ರಂ ಎಕ್ಕುಂಡಿಯವರ ಪರಿಚಯ ಇದನ್ನಾದರೂ ತಾವು ನೋಡ್ಕೊಳ್ಳಿ. ಕೋಗಿಲೆ ಮತ್ತು ಹಾಡು ಈ ಪದ್ಯದ ಕರ್ತೃ ಯಾರು? ಇವರ ಪರಿಚಯವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೀವು ನೋಡಿಕೊಳ್ಳಿ. ಇನ್ನು ಟಿಪ್ಪಣಿಗಳು. ಬೇಕಾದ 6 ಟಿಪ್ಪಣಿಗಳಿಗೆ ಉತ್ತರಿಸಿರಿ ಅಂತ ಕೇಳಲಾಗುತ್ತದೆ. 30 ಅಂಕಗಳಿಗೆ. ಟಿಪ್ಪಣಿಗಳಲ್ಲಿ ಇಲ್ಲಿ ಕವಿಯ ಪರಿಚಯ ಮತ್ತು ಲೇಖಕರ ಪರಿಚಯ ಕೇಳಬಹುದು ಅಥವಾ ಒಂದು ಪಠ್ಯದಲ್ಲಿ ಬರುವಂತಹ ವ್ಯಕ್ತಿಯ ಪಾತ್ರಚಿತ್ರಣವೂ ಸಹ ಕೇಳಬಹುದು ಅಥವಾ ಒಂದು ಪದ್ಯದ ಆಶಯನೂ ಸಹ ಸಂಕ್ಷಿಪ್ತವಾಗಿ ಕೇಳಬಹುದು. ಇದರಲ್ಲಿ ನಿಮಗೆ ಮಾದರಿಯಾಗಿ ಸ್ವಲ್ಪ ನಾನು ಹೇಳ್ತೀನಿ. ಕಡಿಕೋಳ ಮಡಿವಾಳಪ್ಪ ಅಥವಾ ಶರಣಾರ್ಥಿ, 3ನೇದು ಬರ್ಗೂರ್ ರಾಮಚಂದ್ರಪ್ಪ, 4ನೇದು BT ಜಾಹ್ನವಿ, 5ನೇದು ಶಿವಮ್ಮನ ಪಾತ್ರ ಇಲ್ಲಿ ಅವ್ವಯ್ಯನ ಹಂಡೆಯಲ್ಲಿ ಬರುವಂತಹ ಪಾತ್ರ, ಈರುಳ್ಳಿಯ ಚಿತ್ರಣ ಮತ್ತು ಅಣಬೆ. ನೆಕ್ಸ್ಟ್, ಭೂಮಿ ಒಂದು ಗಗನ ನೌಕೆ, ಮುನ್ನಾ ತೂಫಾನ್, ಕ್ಯಾಲಿಬನ್ ಗದ್ಯಗೀತೆ, ಸೌಂದರ್ಯ ಸ್ಪರ್ಧೆ, ಹೆಣ್ಣು ಅದ್ಭುತ ಸೃಷ್ಟಿ, ಸು.ರಂ ಎಕ್ಕುಂಡಿ, ಚೆಲುವಿನ ಗುಟ್ಟು. ಇಷ್ಟು ನಾನು ಟಿಪ್ಪಣಿಗಳಲ್ಲಿ ನಿಮಗೆ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ವಿಷಯಗಳನ್ನು ಹೇಳಿನಿ. ಇದರಲ್ಲಿ ಒಂದು 5-6 ಪ್ರಶ್ನೆಗಳಂತೂ ನಿಮಗೆ ಬಂದಿರ್ತವೆ. ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ, ಟಿಪ್ಪಣಿಗೆ ಬರೀರಿ. ಟಿಪ್ಪಣಿಗೆ ಒಂದು ಪುಟ ಅವರು ಕೇಳಿದ ಒಂದು ಪ್ರಶ್ನೆಗೆ ಸರಿಯಾಗಿ ಬರೆದ್ರೆ 5 ಅಂಕಗಳು ಎಲ್ಲಿ ಹೋಗೋದಿಲ್ಲ ನಿಮಗೆ.
ಇನ್ನು ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಂದು ಪ್ರಶ್ನೆಗೆ 10 ಅಂಕಗಳು. ಇಲ್ಲಿ 30 ಅಂಕಗಳ ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆ, ಸೌಹಾರ್ದತೆ ಕುರಿತು ಬರಗೂರರು ತಮ್ಮ ಲೇಖನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಎರಡನೆಯದು, ದ್ವೇಷ ಬಿಟ್ಟು ದೇಶ ಕಟ್ಟು, ಈ ಲೇಖನದ ಆಶಯವೇನು? ಮೂರನೆಯದು, ಅವ್ವಯ್ಯನ ಹಂಡೆ, ಈ ಶೀರ್ಷಿಕೆಯಲ್ಲಿ ಗೌರಮ್ಮನ ಪಾತ್ರಚಿತ್ರಣವನ್ನು ಬರೆಯಿರಿ. ನೆಕ್ಸ್ಟ್, ಮಾನ್ಸೂನ್ ಜೂಟಾಟ, ಮಳೆಯ ಮತ್ತು ಬರ ಕುರಿತು ಬರೆಯಿರಿ. ನೆಕ್ಸ್ಟ್, ನಿಸರ್ಗದಲ್ಲಿ ಅರಳಿದ ಚಿತ್ರಕಲೆ ಯಾವುದು? ಇದನ್ನು ವಿವರಿಸಿರಿ. ನೆಕ್ಸ್ಟ್, ಭೂಮಿ ಮಾನವನ ಪಿತ್ರಾರ್ಜಿತ ಆಸ್ತಿಯಲ್ಲ, ಈ ವಾಕ್ಯವನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ. ನೆಕ್ಸ್ಟ್, ಡಾಕ್ಟರ್ ಆರ್ ಪೂರ್ಣಿಮಾ ಜಾಗತೀಕರಣದಲ್ಲಿ ಹೆಣ್ಣಿನ ಕೊರತೆಯನ್ನು ಹೇಗೆ ಚಿತ್ರಿಸಿದ್ದಾರೆ? ಬರೆಯಿರಿ. ನೆಕ್ಸ್ಟ್, ತೂಫಾನ್ ಮೇಲ್, ಈ ಪಾಠದ ಆಶಯವೇನು? ಅದರ ನೆಕ್ಸ್ಟ್, ಕ್ಯಾಲಿಬನ್ ಗತಿಗೀತೆಯ ಆಶಯವೇನು? ನೆಕ್ಸ್ಟ್, ಮನುಷ್ಯನ ಮೈಬಣ್ಣ ಸೌಂದರ್ಯಕ್ಕೆ ಪ್ರಮಾಣವಲ್ಲ, ಈ ನುಡಿಯನ್ನು ಪರಾಮರ್ಶಿಸಿರಿ. ನೆಕ್ಸ್ಟ್, ಕೋಗಿಲೆ ಮತ್ತು ಹಾಡು, ಈ ಪದ್ಯದ ಆಶಯವೇನು? ನೆಕ್ಸ್ಟ್, ಚಲುವಿನ ಗುಟ್ಟನ್ನು ಕವಿತ್ರಿ ಹೇಗೆ ವರ್ಣಿಸಿದ್ದಾರೆ? ಬರೆಯಿರಿ. ಇಷ್ಟು ಇಡೀ ನಿಮ್ಮ ಬೆಳಗು ಭಾಗ 2ರಲ್ಲಿ ಬರುವಂತಹ ಎಲ್ಲ ಪಾಠಗಳನ್ನು ಇಟ್ಟುಕೊಂಡು ನಾನು 2 ಅಂಕಗಳಿಗೆ ಮತ್ತು 5 ಅಂಕಗಳಿಗೆ ಮತ್ತು 10 ಅಂಕಗಳಿಗೆ ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ಸರಿಯಾಗಿ ನೋಡಿಕೊಳ್ಳಿ, ಸರಿಯಾಗಿ ಉತ್ತರವನ್ನು ಬರೀರಿ. ಬರೀತೀರೂ ಸಹ. ಧನ್ಯವಾದಗಳು.